पुष्पा नाम सुन के फ्लावर समझे क्या? फायर है मैं. ಹೆಲೋ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಇವತ್ತಾರೆ ಸಂಡೇ ಅದ ರೀ. ಮತ್ತೆ ಯಾಕೆ ತಡ ಮಾಡತ್ತೀರಿ? ಸಂಡೇ ಅದ, ಮತ್ತೆ ಇದಕ್ಕೆ ಫಂಡೇ ಮಾಡಮ್ ಬರ್ರಿ ಗೈಸ್. ಇವತ್ತು ಸಂಡೇ ಅದ ಅಂದ್ರ ಬಿ ನೀವು ಏನಾರ ವರ್ಕ್ ಮಾಡಕತ್ತೀರ ಅಂದ್ರೆ ಇವತ್ತು ನಿಮಗೊಂದು ಸಲ್ಯೂಟ್. ನಮಸ್ಕಾರ 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 ಗೈಸ್. ಈಗ ನಮ್ದು PGದು ನಾಷ್ಟಾ ಟೈಮ್ ಆಗೈತೆ ನೋಡ್ರಿ. ಈಗ ನಾವು ಹೋಗಿಲ್ಲ ಅಂದ್ರೆ ನನಗೆ ನಾಷ್ಟಾನೇ ಸಿಗಲ್ಲ ನೋಡಿ. ಅದಕ್ಕೆ ಗೈಸ್ ಪಟ ಪಟ ಬ್ರಷ್ ಮಾಡಿ ಪಟ್ ಅಂತ ಹೋಗಿ ನಾಷ್ಟಾ ತೊಂಬರ್ತೀವಿ ನೋಡಿ ಗೈಸ್. ಇವತ್ತು ನಮ್ಮ ಸಂಡೇ PG ಊಟ ಏನದ ನೋಡ್ರಿ. ಈ ಕಡೆ ದೋಸೆ, ಆ ಕಡೆ ಚಿತ್ರ, ಮತ್ತೆ ನಡಬರ್ಕ ಅಟ್ಲಾಂಟಿಕ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್ ಎರಡು ಕಲ್ತ ನೋಡ್ರಿ. Emotional damage. ನಾಷ್ಟ ಮಾಡಿ ಕಬಾರ್ಡ್ ತೆಗೆದ್ರೆ ಕಬಾರ್ಡ್ದಾಗ ಬಟ್ಟಿ ಆ ಕಡೆ ಈ ಕಡೆ ಬಿದ್ದೀವಿ ನೋಡಿ. ಬಟ್ ನೀವೆಲ್ಲ ಟೆನ್ಷನ್ ತಗೋಬೇಡ್ರಿ, ನಾ ಇದ್ದೀನಲ್ರಿ, ನಾನೇ ಕ್ಲೀನ್ ಮಾಡ್ಬೇಕದು ಗೈಸ್. ಕ್ಲೀನ್ ಮಾಡೋ ಮುಂದೆ ಬರೀ ನನಗೊಂದು ಹಾಡ ನೆನಪಾಗಿತ್ತು ನೋಡಿ. ಟೈಮ್ ಪಾಸ್ ಎಲ್ಲಕ ಆ ಹಾಡ ಮೇಲೆ ಒಂದು ಸುಮ್ಮ ಇನ್ಸ್ಟಾ ಸ್ಟೋರಿ ಇಟ್ಟಿದ್ ನೋಡ್ರಿ. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದವೆ. ನೀವೆಲ್ಲರೂ ರೆಸ್ಪಾನ್ಸ್ ಕೊಡ್ತಿರಿಲ್ಲ ಅಂತ ಅದಕ್ಕೊಂದು ಇನ್ನ ನೆಕ್ಸ್ಟ್ ಸಾಂಗ್ ಯಾವ್ದಂತ ಬರೀ ಹಿಂಗೆ ಟೈಪ್ ಮಾಡಿ ಇಟ್ಟಿದ್ ನೋಡಿ. ಮತ್ತೆ ಅದ್ರಾಗ ನಿಮ್ ರೆಸ್ಪಾನ್ಸ್ ಫುಲ್ ಬೆಂಕಿ ಬಿಡ್ರಿ. ಅದಕ್ಕೆ ನಿಮ್ ಕೂಡ ನಿನ್ನೆ ಇನ್ಸ್ಟಾಗ್ರಾಮ್ದಾಗ ಎಂಟರ್ಟೈನ್ಮೆಂಟ್ ಮಾಡ್ಕೊತ ಯಾವಾಗ ಟೈಮ್ ಹೋಗ್ಯದಂತ ನನಗೆ ಗೊತ್ತಾಗಿಲ್ಲ. ಸೊ ಗೈಸ್ ನೀವು ಹೇಳ್ದಂಗ ನಾ ಕೇಳೇನ್ರಿ. ಇವತ್ತ ನಾ ಹೇಳ್ದಂಗ ನೀವು ಕೇಳ್ತಿರಿಲ್ರಿ. ಏನ್ ಹೇಳ್ರಿ, ಪಟ ಪಟ ಹೋಗಿ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. Hello, ಸುಲುಲುಲುಲು. ಗೈಸ್ ನಿಮ್ ಕೂಡ ನೀ ಟೈಮ್ ಪಾಸ್ ಮಾಡ್ಕೊತ ನಂದು ದಿನ ಹೆಂಗ್ ಕಳೆದ ಅಂತ ಗೊತ್ತಾಗಿಲ್ಲ. ಮತ್ತೆ ಈಗ ನೈಟ್ ಆಗ್ಯದ್ರಿ, ಅಂದ್ರೆ ಇವತ್ತು ಸಂಡೇ PG ಊಟ ಸಿಗಲ್ಲ ನೋಡಿ. ಅದಕ್ಕೆ ನಮ್ಮ PG ಬ್ರದರ್ಸ್ ಕೂಡ ಊಟ ಮಾಡ್ಲಕ್ಕ ಹೊರ ಹೊಲತ್ತಿ ನೋಡಿ ಗೈಸ್. ಅಲ್ಲಿ ಹೋದ್ಮೇಲೆ ನನಗೆ ಅನ್ಸಿದ ಒಂದೇ ನೋಡ್ರಿ, ಇಲ್ಲಿಂದ ಮಂದಿಗೆ PG ಊಟ ಅಷ್ಟೇ ಇಲ್ರಿ, ಮನಿ ಊಟ ಬಿ ಸಿಗಲ್ಲ ನೋಡ್ರಿ ಸಂಡೇ ನೈಟ್. ಅದಕ್ಕೆ ನನ್ ಕೂಡ ಇದ್ದವ್ರ ಬ್ರದರ್ಸ್ ಏನ್ ತಿಂತಪ್ಪ ಅಂತ ಕೇಳಿದ್ರು ನೋಡ್ರಿ. ಅದಕ್ಕೆ ನಾ ಅವ್ರಿಗೆ ಹೇಳಿದ್ದು, ಅಣ್ಣ ನೀವು ಏನ್ ಬಿ ತೋತಿರಿಲ್ರಿ, ನನಗ್ ಬಿ ಒಂದು ಸೇರ್ಸೆ ತಗೋರಿ ಅಂತ ಹೇಳದ್ ನೋಡಿ ಗೈಸ್. ನಮ್ಮ ಅಣ್ಣದವ್ರು ತೊಗೊಂಡಿದ್ದು ಪಲಾವ್ ನೋಡಿ. ಇದು ಪಲಾವ್ ತಿಂದ್ಮೇಲೆ ನನಗೆ ಚೀರ್ಬೇಕು ಅನ್ಸುತ್ತೆ ನೋಡ್ರಿ. ಅಣ್ಣ ಯಾರು ಮಾಡಿರಿ ಅಡಿಗೆ ಹೊರಗೆ ಬರ ಅಂತ, ಯಾಕಂದ್ರೆ ಅಡಿಗೆ ಫುಲ್ ಮಸ್ತಾಗಿ ಮಾಡಿರಿ ನೋಡ್ರಿ. ನಾರೇ ಬಾಳ ಚಿಪ್ಕೋತೆ ನಿಂತಿದ್ ನೋಡ್ರಿ ಗೈಸ್. ಇಲ್ಲಿ ಹಂಗೆ ಇಡ್ಲಿ ವಡ ಬಿ ಮಾಡಕತ್ತೀರಿ ನೋಡ್ರಿ. ಅದ್ರ ಸ್ಮೆಲ್ ನೋಡಿ ನನಗೆ ಬಿ ತಿನ್ಬೇಕು ಅನ್ಸುತ್ತೆ ನೋಡಿ. ನಮಗೆ ಅನಿಸ್ಬೇಕು ಮತ್ತೆ ನಾವು ಅದು ತಿಂದಿಲ್ಲ ಅಂತಂದ್ರೆ ಹ್ಯಾಂಗ ಅಂತ ಅದಕ್ಕೆ ಒಂದು ಇಡ್ಲಿ ವಡ ಹೇಳೋದು ನೋಡ್ರಿ ಗೈಸ್. ಮಜಾಕಿಲ್ರಿ, ಇಡ್ಲಿ ಕೈದಾಗ ಹಿಡಿದ್ರೆ ಸಾಫ್ಟ್ ಆಗಿ ತಳಗ್ ಬೀಳಕತ್ತಿತ್ತು ನೋಡ್ರಿ ಗೈಸ್. ಇಲ್ಲಿಂದು ಇಡ್ಲಿ ವಡ ಮತ್ತೆ ಅದ್ರದಾಗ ಸ್ಪೆಷಲ್ ರೆಡ್ ಚಟ್ನಿ ಕೂಡ ತಿಂದ್ರು ಆಹಾ ಸ್ವರ್ಗಕ್ಕೆ ಎಡೆಗೆ ನೋಡಿ. ಇದೇ ಖುಷಿದಾಗ ಇನ್ನೂ ಒಂದು 2 ಪ್ಲೇಟ್ ತಿನ್ಬೇಕಂದ್ರೆ ಬಟ್ ಆಲ್ರೆಡಿ ಹೊಟ್ಟೆ ತುಂಬಿತ್ತು ನೋಡಿ ಗೈಸ್. ಇಲ್ಲಿ ನಡ್ಕೊತ ಹೋಗೋ ಟೈಮ್ನಾಗ ನನಗೆ ಅಪ್ಪು ಸರ್ ಕಂಡ್ರು ನೋಡಿ. ಅವ್ರಿಗೆ ಎಲ್ಲರ ನೋಡಿದ್ರು ನಮಗೆ ಮುಖದ ಮೇಲೆ ಒಂದು ಖುಷಿನೇ ಬೇರೆ ಇರ್ತದೆ ನೋಡಿ. ಅದಕ್ಕೆ ನಮ್ಮ ಫಾಲೋವರ್ಸ್ ನಾಗಿನ್ ಬಿ ಇವತ್ತು ಒಬ್ಬರು ಅಪ್ಪು ಸರಿನ್ ಫ್ಯಾನ್. ಅಣ್ಣ ಅಪ್ಪು ಸರಿನ್ ಸಾಂಗ್ ಮೇಲೆ ಬಿ ಒಂದು ಹಾಡ ಆಡ್ರಿ ಅಂತ ಒಂದು ಮೆಸೇಜ್ ಹಾಕಿರೋ. ನನ್ನ ಫಾಲೋವರ್ಸ್ ಹೇಳ್ಯಾರ ಮತ್ತೆ ನಾ ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ ಹ್ಯಾಂಗ ಅಂತ ಅದಕ್ಕೆ ಸೀದಾ ಅಪ್ಪು ಸರಿನ್ ಮೂರ್ತಿ ಬಲ್ಲಿ ಹೋಗಿದ್ ನೋಡಿ. ಅದಕ್ಕೆ ಅವ್ರ ಮೂರ್ತಿ ಮುಂದೆ ಹೋಗಿ ಒಂದು ವಿಡಿಯೋ ಮಾಡಿ ಸ್ಟೋರಿ ಇಟ್ಟಿದ್ ನೋಡ್ರಿ. ಸ್ಟೋರಿ ಇಟ್ಟಿದ್ ತಡನೇ ಇಲ್ರಿ, ಅವಾಗಿಂದ ಅವಾಗೆ ಒಂದು ಮೆಸೇಜ್ ಬರ್ತದೆ ನೋಡ್ರಿ, ಅಣ್ಣ ಥ್ಯಾಂಕ್ ಯು ಅಂತ. ಸೊ ಗೈಸ್ ನಿಮ್ ಖುಷಿನೇ ನನ್ ಖುಷಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದ ಮತ್ತೆ ಸಿಗಮ್ರಿ. ನಮಸ್ಕಾರ.